ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿರಿ, ಬಿಸಿಲಾಗೆಲ್ಲ ಮುಖ ಹೆಂಗೆ ಕೆಂಪಾಗಿಬಿಟ್ಟಿದೆ. ನಾವು ಒಂದು ಸ್ವಲ್ಪ ಶಿಕಾರ್ಪುರ ಬಂದಿದ್ದೀವಿ ಫ್ರೆಂಡ್ಸ್, ಕೆಲಸ ಇದೆ ಅಂತ. ಸ್ವಲ್ಪ ನಮ್ಮ ತಂಗಿದೇನೋ ಕೆಲಸ ಇತ್ತು, ಹಾಗೆ ಬಂದಿದ್ವಿ. ಅಲ್ಲೇ ಸ್ವಲ್ಪ ಏನೋ ಬಿಗ್ ಬಜಾರ್ ಇದೆ, ನೋಡೋಣವ ಅಂತ ಕರ್ಕೊಂಡು ಬಂದಿದ್ಲು. ನೋಡೋಣ ಬನ್ನಿ ಫ್ರೆಂಡ್ಸ್, ಏನೇನಿದೆ ಏನೇನಿಲ್ಲ ಅಂತ. ನಾವು ಕೂಡ ನಮ್ಮ ತಂಗಿ ಕರ್ಕೊಂಡು ಬಂದಿದ್ದಾಳೆ, ಅವಳೇನೋ ತೊಗೋಬೇಕಂತೆ. ನೋಡಿರಿ ನೋಡಿರಿ, ಸ್ವಲ್ಪ ಕುತ್ಕೊಂಡಿದ್ವಿ. ಸ್ವಲ್ಪ ತುಂಬ ಬಿಸಿಲಾಗಿ ಬಂತು ಅಂತ ಸ್ವಲ್ಪ ಹೋಗೊಂಡು ಕುತ್ಕೊಂಡಿದ್ವಿ ನೋಡಿರಿ. ಇಲ್ಲಿ ಸೆಕೆ ಅಂದರೆ ಸೆಕೆ ಇದೆ ಫ್ರೆಂಡ್ಸ್, ಅದಕ್ಕೆ ಬಿಸಿಲಲ್ಲಿ ಏನಾಗಬೇಕಾಗ್ತಿದ್ವಿ ನೋಡಿರಿ. ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀವಿ ನಾನು ನಮ್ಮ ತಂಗಿ. ಇವಾಗ ನೋಡಿರಿ, ಇದೆ ಬಿಗ್ ಬಜಾರ್ ಅಂತ. ಇನ್ನೂ ಒಳಗೆ ಹೋಗಿಲ್ಲ ನಾವು, ಸಾಕಾಗಿದೆ ಅಂತ ಸ್ವಲ್ಪ ಕುಂತಿದ್ದೇವಪ್ಪ. ಹೋಗಬೇಕು ಇವಾಗ ಒಳಗಡೆ. ಏನೋ ಭಾಳ ಚೆನ್ನಾಗಿದೆ ಅಂತೆ ಸೇಲು, ಅದಕ್ಕೆ ನೋಡೋಣ ಅಂತ. ನೋಡಿರಿ, ಇಲ್ಲಿ ಏನೇ ತಗೊಂಡ್ರು 180 ರೂಪಾಯಿ ಅಂತ ಹೇಳಿದರು. ಅದಕ್ಕೆ ನಾವು ಏನಿದೆಯೋ ಅಂತ ನೋಡೋಣ. ಎಲ್ಲ ಬಟ್ಟೆ ಸೇಲ್ಗಳಂತೆ, ಎಲ್ಲ ಚೆನ್ನಾಗಿದ್ದಾವಂತ ಹೇಳ್ತಾ ಇದ್ಲು ನಮ್ಮ ತಂಗಿ ಕೂಡ. ಅವಳು ಒಂದ್ಸತಿ ಬಂದು ಹೋಗಿದ್ದಾಳೆ ಅಂತ. ಅದಕ್ಕೆ ಒಳ್ಳೆ ಚೆನ್ನಾಗಿದ್ದಾವೆ ಬಟ್ಟೆಗಳು, ಕ್ವಾಲಿಟಿ ಇದ್ದಾವೆ ಅಂದ್ಲು. ಅದಕ್ಕೆ ನಾನು ಹೋಗಿ ಬರೋಣ ಅಂತ ಅಂದೆ. ಹಾಗೆ ಹಬ್ಬಕ್ಕೂ ನೋಡಿರಿ ಫ್ರೆಂಡ್ಸ್, ಇದು ಅದು ಸಿನಿಮಾ ಟಾಕೀಸ್ ಅಂತ್ರಿಪ್ಪ ಶಿಕಾರ್ಪುರದಲ್ಲಿ. ಅಲ್ಲಿ ಇದು ಬಿಗ್ ಬಜಾರ್ ನೋಡಿರಿ. ಇದು ಒಳಗಡೆ ತುಂಬ ಫುಲ್ ಚೆನ್ನಾಗಿ ಬಟ್ಟೆ ಚೆನ್ನಾಗಿದ್ದಾವಂತೆ, ತುಂಬ ಚೀಪ್ ರೇಟಲ್ಲಿ ಇದ್ದಾವಂತೆ ನಮ್ಮ ತಂಗಿ ಹೇಳಿದ್ಲು. ಅದಕ್ಕೆ ನೋಡೋಣ ನಡಿ ಅಂತ ನಾನು ಅಂದೆ. ಒಳಗೆ ಹೋಗಿ ಏನಿದಾವೆ ಏನಿಲ್ಲ ಅಂತ ನೋಡಬೇಕು ಫ್ರೆಂಡ್. ಇವಾಗ ये क्या, इधर पूरा छोटे बच्चा का नहीं फ्रॉक का हमें बात देगी ನೋಡ್ರಿ. ಇಲ್ಲಿ ಒಂದೊಂದು ಥರ ಬಟ್ಟೆ ಒಂದೊಂದು ಸೈಡಿಗೆ ಹಚ್ಚಿದ್ದಾರೆ. ಎಲ್ಲ ಥರದ್ದು ಬಟ್ಟೆ ಇದ್ದಾವೆ ನೋಡ್ರಿ. ಎಲ್ಲ ಹೆಣ್ಮಕ್ಳು ಬಟ್ಟೆ, ಹಾಗೆ ಚಿಕ್ಕ ಮಕ್ಕಳು ಬಟ್ಟೆ ಅಂತೂ ತುಂಬ ಸಖತ್ತಾಗಿದ್ದಾವ್ರಿ ಇಲ್ಲಿ. ಚಿಕ್ಕ ಮಕ್ಕಳು ಬಟ್ಟೆ, ಆಮೇಲೆ ಗಂಡು ಮಕ್ಕಳು ಶರ್ಟು ಟೀ ಶರ್ಟ್ಗಳಂತೂ ಸಖತ್ತಾಗಿದ್ದಾವೆ ನೋಡ್ರಿ ಇಲ್ಲಿ. ನಾವು ಕೂಡ ನಮ್ಮ ಸಮೀರಿಗೆ ತಗೋಬೇಕಂತ ಟೀ ಶರ್ಟ್ಗಳು ತುಂಬ ಹಾಕೋದು, ಅದಕ್ಕೆ ತಗೋಬೇಕಂತ ಹೋದ್ವಿ. ನೋಡಿದ್ವಿ ನಾವು ಒಂದು ಸ್ವಲ್ಪ ಹೊತ್ತು ಬಟ್ಟೆ ಏನೇನಿದಾವೋ ಅಂತ. ಟೀ ಶರ್ಟ್ ಚೆನ್ನಾಗಿದ್ವು ನೋಡ್ರಿ ಇಲ್ಲಿ. ಅದಕ್ಕೆ ಸಮೀರಿಗೆ ಒಂದೆರಡು ಟೀ ಶರ್ಟ್ ತಗೊಂಡೆ ನಾನು ಕೂಡ. ಅದೇ ಯೂಸ್ ಮಾಡೋದು ಜಾಸ್ತಿ ಅಲ್ಲ ಅವನು, ಅದಕ್ಕೆ. ಹಾಗೆ ನೋಡಿ, ಹೆಣ್ಮಕ್ಳು ಬಟ್ಟೆ ಅಂತೂ ಸೂಪರ್ ಅದಾವ್ರಿ. ಪ್ಲಾಜೋಗಳಂತೂ ಸಖತ್ತಾಗಿದ್ದಾವೆ. ಏನೇ ತಗೊಂಡ್ರು 180 ರೂಪಾಯಿ ಅಂತ ಇದೆ ನೋಡಿ ಫ್ರೆಂಡ್ಸ್. ಹಾಗಿದ್ರೆ ಬೇಕಾದ್ರೆ ನೀವು ಕೂಡ ಶಿಕಾರ್ಪುರದ ಹತ್ತಿರ ಇದ್ದರೆ ಹೋಗಿ ನೋಡಿ, ಚೆನ್ನಾಗಿದೆ ಎಲ್ಲದು. ಟಾಪ್ಗಳಂತೂ ಸಖತ್ತಿದ್ದಾವೆ. ಈ ಕಡೆ ಸೈಡು ಟಾಪು, ಒಂದು ಕಡೆ ಸೈಡು ಪ್ಲಾಜೋ, ಟೀ ಶರ್ಟು ಇದೇ ಥರ ಲೈನಾಗಿ ಹಚ್ಚಿದ್ದಾರೆ. ಅವಳು ಕೂಡ ಅವನ ಮಗನಿಗೆ ಸ್ವಲ್ಪ ಟೀ ಶರ್ಟ್ ತಗೊಂಡ್ಲು ಅವನ ಮಗನಿಗೋಸ್ಕರ. ಈ ಸೆಕೆಯಲ್ಲಿ ಮತ್ತು ಅದೇ ಅಲ್ಲ ಫ್ರೆಂಡ್ಸ್ ತುಂಬ ಯೂಸ್ ಮಾಡೋದು. ಏನು ಸೆಕೆಗೆ ಎಲ್ಲಿ ಶರ್ಟ್ ಹಾಕ್ತಾವೆ ಮಕ್ಕಳು ಇವಾಗ. ಅದಕ್ಕೆ ನೋಡಿ ನಾನು ಅವಳು ಹೋಗಿ ಮಕ್ಕಳಿಗೆ ತಗೊಂಡ್ವಿ. ಫ್ರಾಕ್ ಎಲ್ಲ ಚೆನ್ನಾಗಿದ್ದಾವೆ. ಚಿಕ್ಕ ಚಿಕ್ಕ ಮಕ್ಕಳಂತೂ ಬಟ್ಟೆ ಸಖತ್ತಾಗಿದ್ದಾವೆ ನೋಡ್ರಿ. ಈ ಕಡೆ ತುಂಬ ಚೆನ್ನಾಗಿ ಸೇಲಿದೆ ಅಂತೂ. ಎಲ್ಲ ಶರ್ಟ್ರು ಗಿಟ್ರು ಎಲ್ಲ ಇದ್ದಾವೆ. ಫ್ಯಾನ್ಸಿ ಐಟಮ್ ಥರ ಶರ್ಟ್ರು ಎಲ್ಲ ಚೆನ್ನಾಗಿದ್ದಾವೆ ನೋಡ್ರಿ. ಬೇರೆ ಬೇರೆ ಥರ ಫ್ಯಾನ್ಸಿ ಇದ್ದಾವೆ ಶರ್ಟ್ರುಗಳು ಕೂಡ. ಕಡೆ ಎಲ್ಲ ಲೆಗಿನ್ಸ್, ಎಲ್ಲ ಕಲರ್ ಲೆಗಿನ್ಸ್ಗಳಿದ್ದಾವೆ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ, ಎಲ್ಲ ಕಲರು ಇದ್ದಾವೆ ಇದರಲ್ಲಿ. ನಮಗಿದೆಲ್ಲ ಬೇಡ ಅಂತ ನಾವು ಏನಿದ್ರು ಸಮೀರ್ ಮಕ್ಕಳಿಗೆ ತಗೊಂಡಿದ್ವಿ ನೋಡ್ರಿ. ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಥರ. ಟಾಪ್ಗಳಂತೂ ಸಖತ್ತಿದ್ದಾವ್ರಿ, ಹೆಣ್ಮಕ್ಳ ಟಾಪು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಒಂದೇ ರೇಟು ಫಿಕ್ಸು. ಏನೇ ತಗೊಂಡ್ರು 180 ರೂಪಾಯಿ ಆ ಥರ ಇದೆ ನೋಡ್ರಿ. ಏನು ಲೈಟಿಂಗ್ ಅರೇಂಜ್ಮೆಂಟು ನೋಡ್ರಿ. ಎಷ್ಟು ಒಂದು ಸಿನಿಮಾ ಟಾಕೀಸ್ ನೋಡ್ರಿ ಇದೆಲ್ಲ ಬಟ್ಟೆ ಹಚ್ಚಿರೋದು ಇವರು.
ಒಂದು ಸಿನಿಮಾ ಟ್ಯಾಕೀಸಲ್ಲಿ ಈ ಥರ ಬಟ್ಟೆ ಎಲ್ಲ ಬಿಗ್ ಬಜಾರ್ ಈ ಥರ ಜೋಡಿಸಿ ಇಟ್ಟಿದ್ದಾರೆ. ಕೋಸೆ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ. ಬೆಡ್ ಕವರ್ ಹಮೇವೋ ಏವೋ ಶಾಲಾ ಇದು गुंडे हैं, देख तकिए कवर क्या वो इसे गुंडे हैं बटना है. ಎತ್ತೆ ಕರ್ಕೋ 180 ರೂಪಾಯಿಗೆ ತಿನ್. ನಮ್ಮ ತಂಗಿ ಟುವಾಲ್ ತಗೊಂಡ್ಲು, ಬೇಕಾಗುತ್ತಲ್ಲ, ಅವ್ರು ಚಿಕನ್ ವ್ಯಾಪಾರ ಮಾಡ್ತಾರೆ. ಇವೆಲ್ಲ ಪ್ಲಾಜೋ ನೋಡ್ರಿ, ಇವಾಗ ಬಂದಿರೋ ಜೀನ್ಸ್ ಪ್ಲಾಜೋ, ಫ್ಯಾನ್ಸಿ ಆಗಿರೋವಂಥ ಪ್ಲಾಜೋ ಮತ್ತು ಅದ್ರ ಮೇಲೆ ಟಾಪು ಎಲ್ಲ ಇದ್ದಾವೆ ಇಲ್ಲಿ. ಅವು ಕೂಡ ಒಂದು ಪೀಸಿಗೆ 150 ರೂಪಾಯಿ. ಇವೆಲ್ಲ ನೈಟ್ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಹೆಣ್ಮಕ್ಳವು ಚೆನ್ನಾಗಿದ್ದಾವೆ ರೀ, ಮಾತ್ರ ಕ್ವಾಲಿಟಿನೂ ಇದ್ದಾವೆ. ನಮ್ಮ ತಂಗಿ ಒಂದು ಸತಿ ತಗೊಂಡು ಹೋಗಿದ್ದಕ್ಕೆ, ಚೆನ್ನಾಗಿ ಕ್ವಾಲಿಟಿ ಇರೋದಕ್ಕೆ ಮತ್ತೆ ನಾನು ಹೇಳಿ ಕರ್ಕೊಂಡು ಬಂದಿದ್ಲು, ಏನಾದರೂ ತಗೊಂತೀಯ ನೋಡು ಅಂತ. ನಮ್ಮದು ಕೂಡ ಸ್ವಲ್ಪ ಬಕ್ರೀದ್ದಿದ್ದು ಹಬ್ಬಂದು ಸ್ವಲ್ಪ ನಾವು ಏನಾದರೂ ಬಟ್ಟೆ ಕೊಡಬೇಕಿತ್ತಲ್ಲಕ್ಕೆ, ಅದಕ್ಕೆ ನೋಡಬೇಕು ಅಂತ ನಾವು ಕೂಡ ಬಂದ್ವಿ. ಏನಾದರೂ ಬಟ್ಟೆ ಚೆನ್ನಾಗಿದ್ರೆ ಇಲ್ಲೇ ತಗೋಣ ಅಂತ. ಇದೇನಿದೆ ಚೆನ್ನಾಗೈತೆ ನೋಡಿ ಡ್ರೆಸ್, ಸಣ್ಣ ಮಕ್ಕಳದವು. ಈ ಕಡೆ ಬರೋದೆಲ್ಲ ನೋಡ್ರಿ ಸಣ್ಣ ಮಕ್ಕಳು ಡ್ರೆಸ್ ನೋಡ್ರಿ, ಇವೆಲ್ಲ ಚಿಕ್ಕ ಮಕ್ಕಳಿನ ಡ್ರೆಸ್, ಇವು ಎಲ್ಲ ಅಷ್ಟು ಚೆನ್ನಾಗಿದ್ದಾವೆ ನೋಡ್ರಿ. ಎಲ್ಲ ಗಂಡು ಮಕ್ಕಳು ಇವು ಶರ್ಟ್ಗಳು ನೋಡ್ರಿ, ಎಲ್ಲವು ತುಂಬ ಚೆನ್ನಾಗಿದ್ದಾವೆ ರೀ. ಅದು ಕೂಡ 180 ರೂಪಾಯಿ ನೋಡ್ರಿ. ಎಲ್ಲ ಗಂಡು ಮಕ್ಕಳು ಶರ್ಟ್ ಒಂದು ಕಡೆ. ಫ್ರೆಂಡ್ಸ್ ಶಾಪಿಂಗ್ ಇಲ್ಲಿಂದ ಹೋಗ್ತಾ ಇದ್ದೇವೆ ನೋಡ್ರಿ. ಹಾಗೆ ನೋಡ್ರಿ, ಇವಳೇನೋ ಸ್ವಲ್ಪ ತರಕಾರಿ ತಗೋಬೇಕು ಹಾಗೆ ಬಂದಿದ್ದೀವಿ ಅಂತ ಹೇಳಿದ್ಲು. ಅದಕ್ಕೆ ಒಂದೇನೋ 2 ಥರ ತರಕಾರಿ ತಗೋಬೇಕಂತಪ್ಪ, ಏನೋ ಮನೆಯಲ್ಲಿ ಬೇಕಿತ್ತು ಅಂದ್ಲು. ಅದಕ್ಕೆ ಅಲ್ಲೇ ಮಾರ್ಕೆಟ್ ಇತ್ತಲ್ಲ, ಅದಕ್ಕೆ ಅಲ್ಲೇ ಹೋಗಿದ್ವಿ. ತುಂಬ ದೊಡ್ಡ ಮಾರ್ಕೆಟ್ ನೋಡ್ರಿ ಶಿಕಾರ್ಪುರದ್ದು ಮಾತ್ರ. ಅದಕ್ಕೆ ನಾವು ಬಸ್ ಅಲ್ಲಿ ಮುಟ ಹೋಗಿ ನಿಲ್ಸಲ್ರಿ, ಅದಕ್ಕೆ ನಡ್ಕೊಂತ ಹೋಗಿ ಕಾಲೆಲ್ಲ ಸಾಕು ಅನ್ನಿಸ್ಬಿಡ್ತು ನೋಡ್ರಿ. ನಾವು ನಡೆದ್ವಿ ಅಪ್ಪ, ಏನು ನಡೆಯೋದು ಅಂದರೆ ಅಷ್ಟು ನಡೆದ್ಬಿಟ್ವಿ ನೋಡ್ರಿ. ಏನು ಬಿಗ್ ಬಜಾರ್ ಐತಲ್ಲ, ಅಲ್ಲಿಂದ ಮಾರ್ಕೆಟಿಗೆ ಸುಮಾರು ಒಂದು 3 ಕಿಲೋಮೀಟ್ರ್ ಆಗಿರ್ಬೋದು ನೋಡ್ರಿ. ಇಲ್ಲಿ ಬಂದು ಇವಾಗ ನೋಡೋಣ ಅಂತ ನೋಡಿದ್ವಿ, ಏನು ತಗೋಬೇಕು ಅಂತ. ಒಂದು 50 ರೂಪಾಯಿ ಹೂ ತಗೊಂಡ್ವಿ ನೋಡ್ರಿ. 50 ರೂಪಾಯಿಗೆ ಎಷ್ಟಾಕನ ಹೂ ಕೊಟ್ಟರು ರೀ ಇವತ್ತು. ತುಂಬ ದುಂಡು ಮಲ್ಲಿಗೆ ಹೂ ಚೆನ್ನಾಗಿದ್ವು ಸ್ಮೆಲ್ಲು. ನಾನು 50 ರೂಪಾಯಿ ಕೊಟ್ಟು ತಗೊಂಡೆ. ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ ಎರಡೂ ಇದ್ವು ನೋಡ್ರಿ, ಭಾಳ ಚೀಪ್ ಇದ್ವು. ಒಂದೊಂದು ಕಡೆ ಮಾರ್ಕೆಟ್ ಒಂದೊಂದು ಥರ ಏನೋ ನೋಡ್ರಿ, ಭಾಳ ದುಬಾರಿ ಇರ್ತವೆ. ಇವ್ರು ಚೆನ್ನಾಗಿ ಕೊಟ್ಟರು, ಅದಕ್ಕೆ 1-2 ಮೊಳ ತಗೊಂಡು ಬಂದ್ವಿ ನೋಡ್ರಿ. ಈ ಕಡೆ ನಾನು ಟಮಾಟೆ ಹಣ್ಣು ತಗೊತೀನಿ ಅಂದ್ಲು, ಅದಕ್ಕೆ ಬಂದು ತಗೊಂಡು ಹೋಗೋಣ ಅತ್ಲಾಗೆ, ಮತ್ತು ಇಲ್ಲೇ ಬಂದಿದ್ದೇವೆ ಅಂತ ತಗೊಂಡ್ವಿ. ನಮ್ಮದು ಬಕ್ರೀದ್ ಸ್ವಲ್ಪ ಸಮೀರಿಗೆ ಬಟ್ಟೆ ತಗೊಳೋದಾತು ನೋಡ್ರಿ. ಇಲ್ಲೇ ಶಾಪಿಂಗ್ ಆದಂಗೆ ಆಯಿತು ಸಮೀರಂದು ಬಿಗ್ ಬಜಾರಲ್ಲಿ. ಹಂಗೆ ಇವಳೇನೋ ತರಕಾರಿ ಬೇಕಿತ್ತು, ಇಲ್ಲೇ ಬಂದಿದ್ದೇವೆ ಅಂತ ಅಂದ್ಲು, ಅದಕ್ಕೆ ಟಮಾಟೆ ಹಣ್ಣು ಏನೋ ತರಕಾರಿ ತಗೊಂಡ್ಲು. ಹಾಗೆ ತಗೊಂಡು ಹೋಗೋಣ ಅಂತ ಬಂದ್ವಿ ನೋಡ್ರಿ ನಾವು ಕೂಡ. ಎಷ್ಟು ದೊಡ್ಡಕೈತ್ರಿಪ್ಪ ಇದು ಮಾರ್ಕೆಟು ಶಿಕಾರ್ಪುರ. ನಾನು ನೋಡೇ ಇರಲಿಲ್ಲ. ಸರಾಳ್ಕೊಪ್ಪದ್ದು ಅನ್ನೊಟ್ಟಿದ್ದು ಅಷ್ಟೇ ನೋಡಿದ್ದೆ. ಇದು ಶಿಕಾರ್ಪುರದ್ದು ಮಾರ್ಕೆಟ್ ಫುಲ್ ದೊಡ್ಡಕ್ಕಿದೆ ರೀ. ನಾನು ಇವಾಗಲೇ ನೋಡಿದ್ದು, ಎಲ್ಲ ತುಂಬ ದೊಡ್ಡಕ್ಕಿದೆ ನೋಡ್ರಿ, ಒಂದೇ ಕಡೆ ಸೇರುತ್ತೆ. ಭಾಳ ಸಖತ್ತಾಗೈತೆ ನೋಡ್ರಿ ಮಾರ್ಕೆಟ್ ಮಾತ್ರ. ಇಲ್ಲೆಲ್ಲ ಕಿರಾಣಿ ಐಟಮ್ ನೋಡ್ರಿ ಇದು. ನಮಗೂ ನಡೆದು ಸಾಕಾಯ್ತ್ರಿಪ್ಪ. ಅಲ್ಲೂ ನಡೆದ್ವಿ, ಇಲ್ಲೂ ನಡೆಯೋದೇ ಆಯಿತು. ಮತ್ತೆ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕ್ರಿ. ಬಸ್ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಇಲ್ಲೂ ಕೂಡ ಸೇಮ್ ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಬಸ್ಸಿಂದೇ ಒಂದು ಕಷ್ಟ ನೋಡ್ರಿ. ಗಾಡಿಯಲ್ಲಿ ಬಂದರೆ ಈ ಪ್ರಾಬ್ಲಮ್ ಇರಲ್ಲ. ನಾವು ಹಾಗೆ ಬಂದ್ವಿ.
ಆಯ್ತು ರೀ ಅಪ್ಪ, ಇವಳು ಏನೋ ತರಕಾರಿ ತಗೊಂಡ್ಲು. ಇವಾಗ ಮತ್ತೇನು ತಗೊಂತಾಳೋ. ಆ ಕಡೆ ಕರ್ಕೊಂಡು ಹೋದ್ಲು, ನಾನು ನೋಡಿದ್ದೆ ನೋಡ್ರಿ. ಚೆನ್ನಾಗೈತೆ ನೋಡ್ರಿ. ಮಾರ್ಕೆಟ್ ಮಾತ್ರ ಸಖತ್ತಾಗೈತೆ ರೀ. ದೊಡ್ಡಕ್ಕೈತೆ ನೋಡ್ರಿ ಮಾರ್ಕೆಟ್. ಏನೂ ಇಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ ನೋಡ್ರಿ ಈ ಮಾರ್ಕೆಟಲ್ಲೂ. ಫುಲ್ಲಿದೆ ತರಕಾರಿ. ಅಂದರೆ ಫ್ರೆಶ್ ಇರುತ್ತೆ ನೋಡ್ರಿ ಇಲ್ಲಿ. ಏನಂದ್ರೆ ಸ್ಪೆಷಲ್ಲು ಮೀನು, ಮಟನ್ನು ತುಂಬ ಸಖತ್ತಾಗಿ ಸಿಗ್ತೈತೆ ರೀ ಶಿಕಾರ್ಪುರದಲ್ಲಿ ಮಾತ್ರ. ತುಂಬ ಚೆನ್ನಾಗಿ ಫ್ರೆಶ್ ಇರೋ ಮಾಲೆ ಬರ್ತೈತೆ ನೋಡ್ರಿ ಇಲ್ಲಿ. ತರಕಾರಿ ಆಗಲಿ, ಟಮಾಟಿ ಹಣ್ಣು ನೋಡ್ರಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇವು ಕೂಡ ಸಖತ್ತಾಗಿದ್ದಾವೆ ನೋಡ್ರಿ. ಟಮಾಟಿ ಹಣ್ಣು 1 kg ತಗೊಂಡ್ಲಿ ಇವಳು. ಮೀನಾಗಲಿ ಮಟನ್ ಆಗಲಿ ಇಲ್ಲೇ ಶಿಕಾರ್ಪುರದಲ್ಲಿ ಹೆಸರು ಮಾಡಿದಂಥ ಶಿಕಾರ್ಪುರ ನೋಡ್ರಿ. ಇಲ್ಲೇ ಸಖತ್ತಾಗಿ ಎಲ್ಲ ತಿನ್ನೋದು ಅಂದರೆ ಚೆನ್ನಾಗಿರೋದು ಅಂತ. ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ನೋಡ್ರಿ. ಚಿಕನ್ ಆಗಲಿ ಮೀನಾಗಲಿ ಫ್ರೆಶ್ಶಾಗಿ ಹಿಡಿದಿರೋ ಅಂಥ ಮೀನುಗಳು ಸಿಗ್ತಾವೆ ನೋಡ್ರಿ. ಮಟನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ರೀ ಇವರು, ಕುರಿ ಮಟನ್ನು. ಇಲ್ಲಿಂದಾನೇ ಸುಮಾರು ಜನ ತಗೊಂತಾರೆ. ಚೆನ್ನಾಗಿರುತ್ತೆ ನೋಡ್ರಿ. ಒಂದು ಸಂತೆ ಆಗಿದೆ ಇವಾಗ. ನಾವು ಬಿಗ್ ಬಜಾರಿಗಂತ ಬಂದು ಶಿಕಾರ್ಪುರ ಮಾರ್ಕೆಟ್ ನೋಡಿದಂಗೆ ಆಯ್ತು ನೋಡ್ರಿ. ಶಾಪಿಂಗು ಆಯಿತು, ಶಿಕಾರ್ಪುರ ಮಾರ್ಕೆಟ್ ನೋಡಿದಂಗೂ ಆಯಿತು ನೋಡ್ರಿ. ನನಗೆ ಒಂದು ಸ್ವಲ್ಪ ತರಕಾರಿ ತಗೋಬೇಕಂದ್ಲು, ಅದನ್ನೂ ಆಯಿತು. ಎಲ್ಲ ಕೆಲಸ ಆಯಿತು. ಇವಾಗ ಹೋಗ್ಬೇಕು ನೋಡ್ರಿ. ಇಲ್ಲಿಂದ ನಡ್ಕೊಂಡು ಹೋಗೋದೇ ಕಷ್ಟ ನೋಡ್ರಿ. ಬಸ್ಸು ಸ್ಟಾಪೇ ಕೊಡಲ್ಲ ರೀ. ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಇಲ್ಲಿಂದ 3 ಕಿಲೋಮೀಟ್ರೇನೂ ಆಗುತ್ತೆ ನೋಡ್ರಿ ಈ ಮಾರ್ಕೆಟಿಗೂ ಆ ಬಸ್ ಸ್ಟ್ಯಾಂಡಿಗೆ. ಅಂದರೆ ಅದರಲ್ಲಿ ಚಿಕ್ಕ ನಮ್ಮ ತಂಗಿ ಮಗ, ಅವನು ನಡೆಯಲ್ಲ, ತುಂಬ ಹಠ ಮಾಡ್ತಾನೆ. ಆದರೂ ನಡ್ಕೊಂಡು ಹೋಗಬೇಕಲ್ಲ, ಮತ್ತು ಗಾಡಿ ತಂದಿಲ್ಲರಿ, ಅದು ಹಾಗೆ ಬಂದಿದ್ವಿ. ಈಗ ಹೋಗ್ತೇವಪ್ಪ. ಫಸ್ಟು ಬಿಸಿಲು ಅಂದರೆ ಫ್ರೆಂಡ್ಸ್, ಅಷ್ಟೇ ಬಿಸಿಲು ನೋಡ್ರಿ. ಸಾಕಾಗ್ಬಿಡ್ತ್ರಿ ಅಪ್ಪ. ಅದಕ್ಕೆ ಎಲ್ಲ ಆಯಿತು. ಇವಾಗ ಬಸ್ ನಿಲ್ಲಿಸ್ತಾ ಇಲ್ಲ. ಓಕೆ ನೋಡ್ರಿ, ಹೋಗ್ತಾ ಇದ್ದೀವಿ. ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ಇವತ್ತಿನ ಬ್ಲಾಗು. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್, ಲೈಕ್ಸ್, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.